ಪೂರ್ಣವಾಗಿ ವಿಶ್ವಾಸ ಇದೆ. ಆ ರೀತಿ ಇಲ್ಲಿ ಇದು ಕನ್ಸಂತ ಬರಲಿಕ್ಕಿಲ್ಲ. ಯಾಕಂದರೆ ಗವರ್ನರು ಒಳ್ಳೆಯವ್ರದಾರ ಮತ್ತು ಆ ರೀತಿಯಿಂದ ಅವರು ಏನೋ ನೋಡಬೇಕು. ಬಟ್ 99% ನನಗೆ ಖಾತ್ರಿ ಇದೆ ಸಂಘರ್ಷಕ್ಕೆ ಕಾರಣ ಆಗೋದಿಲ್ಲ ಅಂತೇಳಿ. ಮತ್ತು ಒಂದು ಹೇಳ್ತೀನಿ, ನಾನು ಯಾರೇ ಗವರ್ನರ್ ಇರಲಿ, ಯಾವುದೇ ರಾಜ್ಯದವರು, ಗೌರ್ಮೆಂಟ್ ಏನು ಬರೆದು ಕೊಡ್ತಾರೆ, ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಏನು ಬರೆದು ಕೊಡೋ ಅದನ್ನು ಕಡ್ಡಾಯವಾಗಿ ಓದಬೇಕಾದ ಗವರ್ನರ್ ಡ್ಯೂಟಿ. ಅದು ಎಲ್ಲ ಕಾನ್ಸ್ಟಿಟ್ಯೂಷನ್ ಹಂಗಿದೆ. ಅದು ನಾವು ನಮ್ಮ ಮನಸ್ಸಿಗೆ ಬಂದದ್ದು ಮಾಡ್ತೀವಿ ಅಂತೇಳಿ ಗವರ್ನರ್ ಚೇಂಜ್ ಮಾಡೋದು ಅಧಿಕಾರ ಏನಿಲ್ಲ. ಏನು ಸರ್ಕಾರ ಬರೆದು ಕೊಡ್ತಿದ್ವಿ, ಏನು ಸರ್ಕಾರ ಇದೆ ಅದನ್ನೇ ಹೇಳ್ಬೇಕು ಹೊರತಾಗಿ ಅವ್ರು ತಮಗೆ ತಿಳಿದು ಹೇಳೋಕ್ಕೆ ನಮ್ಮ ಇದರಲ್ಲಿ ಪ್ರಯೋಜನ ಇಲ್ಲ. ನನಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಇದೆ ಮತ್ತು ಅದನ್ನು ಓದ್ಕೊಂಡಿನಿ. ರಾಜ್ಯಪಾಲರು ಏನಂದ್ರೆ ಏನು ನಮಗೆ ರಾಜ್ಯ ಸರ್ಕಾರ ಏನು ಪ್ರಿಂಟ್ ಮಾಡಿ ಕೊಟ್ಟಿದ್ದೈತಿ ಅದನ್ನು ಸಂಪೂರ್ಣವಾಗಿ ಓದುವಂಥ ಕೆಲಸ ರಾಜ್ಯಪಾಲರು. ಕಾನ್ಸ್ಟಿಟ್ಯೂಷನ್ ವಿರೋಧವಾಗಿ ಸರ್ಕಾರಗಳು ಕೊಡೋದು ಯಾವಾಗಾದರೂ, ಯಾಕಂದ್ರೆ ಸರ್ಕಾರಕ್ಕೂ ಜವಾಬ್ದಾರಿ ಇರ್ತದೆ, ಸರ್ಕಾರಕ್ಕೂ ಸಹ ಜವಾಬ್ದಾರಿ ಇರ್ತದೆ. ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರ ಇರಲಿ ಗವರ್ನರ್ ಟೀಕೆ ಮಾಡುವಂಥದ್ದಾಗಲಿ ಮತ್ತೊಂದಾಗಲಿ, ಆದರೆ ಗವರ್ನರ್ ಒಂದು ಪಾರ್ಟಿ ಅವರಿದ್ದಾಗ, ಸರ್ಕಾರ ಒಂದು ಪಾರ್ಟಿ ಇದ್ದಾಗ ರಿಪ್ಟ್ ಬರುವಂಥ ಕೆಲವು ಕಡೆ ಆಗ್ತಾವೆ. ಬಟ್ ಇಲ್ಲಿ ಗವರ್ನರು ಈಗ ಮೂರನೇದು ಅವರು ಅವ್ರು ಎಲ್ಲೂ ಯಾವುದೇ ರೀತಿಯ ತಕರಾರಾಗಲಿ ಅದರಲ್ಲಿ ಹೆಚ್ಚು ಕಡಿಮೆ ಮಾಡೋದನ್ನು ಮಾಡಿಲ್ಲ. ಈಗ ಅವ್ರು ಮಾಡೋದ್ರಿಂದ ನಂಬಿಕೆ ನನಗೆ. ಸರ್ಕಾರಗಳು ಕೊಡೋದು ಯಾವಾಗಾದರೂ, ಯಾಕಂದ್ರೆ ಸರ್ಕಾರಕ್ಕೂ ಜವಾಬ್ದಾರಿ ಇರ್ತದೆ, ಸರ್ಕಾರಕ್ಕೂ ಸಹ ಜವಾಬ್ದಾರಿ ಇರ್ತದೆ. ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರ ಇರಲಿ ಗವರ್ನರ್ ಟೀಕೆ ಮಾಡುವಂಥದ್ದಾಗಲಿ ಮತ್ತೊಂದಾಗಲಿ, ಆದರೆ ಗವರ್ನರ್ ಒಂದು ಪಾರ್ಟಿ ಅವರಿದ್ದಾಗ, ಸರ್ಕಾರ ಒಂದು ಪಾರ್ಟಿ ಇದ್ದಾಗ ರಿಪ್ಟ್ ಬರುವಂಥ ಕೆಲವು ಕಡೆ ಆಗ್ತಾವೆ. ಬಟ್ ಇಲ್ಲಿ ಗವರ್ನರು ಈಗ ಮೂರನೇದು ಅವರು ಎಲ್ಲೂ ಯಾವುದೇ ರೀತಿಯ ತಕರಾರಾಗಲಿ ಅದರಲ್ಲಿ ಹೆಚ್ಚು ಕಡಿಮೆ ಮಾಡೋದನ್ನು ಮಾಡಿಲ್ಲ.